ರಷ್ಯಾದಾಗ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ ಎಲ್ಲ ಯೂನಿವರ್ಸಿಟಿದಾಗ ಅಡ್ಮಿಷನ್ ಲೆಟರ್ನು ಇಶ್ಯೂ ಆಗ್ಯದ. ಸೊ ಇವೆಲ್ಲ ಫಸ್ಟ್ ಇಯರಿಗೆ ಜಾಸ್ತಿ ಜನ ಏನಂತಾರೆ 7.5 to 8 lakhs ಯಾಕೆ ಪೇ ಮಾಡ್ಬೇಕು ನಾವು ಅಂತ ಜಾಸ್ತಿ ಜನ ಮೆಸೇಜ್ ಮಾಡಿರಿ. ಮೇನಾಗಿ ಲೈಕ್ ನಾ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಿಮಗೆ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾಗ ನಿಮಗೇನು ಬರ್ತದೆ, ಅಡ್ಮಿಷನ್ ಲೆಟ್ರ್ ಬರ್ತದೆ. ಅಡ್ಮಿಷನ್ ಲೆಟ್ರ್ ಬರೋದಾಗದು ಯು ಕ್ಯಾನ್ ಅಪ್ಲೈ ಫಾರ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಬರ್ತದೆ. ವೀಸಾ ಅಪ್ರೂವಲ್ ಮಾಡ್ಕೋಬೇಕು ಈ ಅಡ್ಮಿಷನ್ ಲೆಟ್ರಲ್ಲೇ. ಅಲ್ಲಿದಾಗದು ನಿಮಗೆ ಫ್ಲೈಟ್ ಬುಕ್ ಮಾಡ್ಕೋಬೇಕು. ಆದಷ್ಟು ಜಲ್ದಿ ಬುಕ್ ಮಾಡ್ಕೋರಿ, ತಡ ಮಾಡಬೇಡ್ರಿ, ಜಾಸ್ತಿ ಆಗ್ತದೆ ಅಮೌಂಟ್. ಇಲ್ಲಿದಾಗದು ನೀವು ರಷ್ಯಾ ಟ್ರಾವೆಲ್ ಮಾಡ್ತೀರಿ, ಅಲ್ಲಿ ಹೋಗೋದು ಫಸ್ಟ್ ಕೆಲಸ ರಿಜಿಸ್ಟ್ರೇಷನ್ ಆಗೋದು. ನಿಮಗೆ ಸೆಕೆಂಡ್ ಬರೋದು ವೀಸಾ ಎಕ್ಸ್ಟೆನ್ಷನ್ನ ಮತ್ತು ಮೆಡಿಕಲ್ ಚೆಕಪ್ಪಿಗೆ ಜಾಸ್ತಿ ಆಗ್ತದೆ, ಒಂದು 30,000 to 40,000 ಆಗ್ತದೆ. ಮೆಡಿಕಲ್ ಇನ್ಶೂರೆನ್ಸ್ ಅಲ್ಲಿದಾಗದು ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ, ಡಾಕ್ಟೆಲೋಸ್ಕೋಪಿಕ್ ಕಾರ್ಡ್ ಅಂತ. ಇದೆಲ್ಲ ಆಗೋದು ನಿಮಗೆ. ಈಗ ಬರೋದು ಮೇನ್ ಹಾಸ್ಟೆಲ್ ಕಾಂಟ್ರಾಕ್ಟ್ ಫೀ 60,000 ನೀವು 6 yearsಗೆ ಅಂತ ಟೈಮ್ ಬಾಂಡ್ ಮಾಡಿ ಕೊಡ್ತಾರೆ ಅವರು. ಅಲ್ಲಿದಾಗದು ನೀವು ಮಂತ್ಲಿ 1,000 rupees ಕಟ್ಕೋಬೋದು. ಅದು ಆದ್ಮ್ಯಾಗ ಕಾಲೇಜ್ ಫೀ ಎಷ್ಟಪ್ಪ ಅಂದ್ರೆ ಯೂನಿವರ್ಸಿಟಿಗೆ ಡಿಫರ್ ಆಗ್ತದೆ. ನಮ್ಮ ಯೂನಿವರ್ಸಿಟಿದಾಗ 3,60,000 ಅದ. ಅದು ಎಕ್ಸ್ಚೇಂಜ್ ರೇಟ್ ಹೆಂಗೆ ಇರ್ತದೆ ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ಇದು ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಇಲ್ಲಿದಾಗದು ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಇಷ್ಟೆಲ್ಲ ಬರೋದು 7.5 to 8 lakhs ಹೇಳತ್ತೀನಿ. ಇಷ್ಟೆಲ್ಲ ಬರೋ 7.5 to 8 lakhs. ಅಲ್ಲಿದಾಗದು ನಿಮಗೆ ಕಾಲೇಜ್ ಸ್ಟಾರ್ಟ್ ಅಥವಾ ಅಲ್ಲಿ ನೀವು ಕಾಲೇಜ್ ಅಟೆಂಡ್ ಮಾಡ್ಬೋದು. ಸೊ ಗೈಸ್, ಇಷ್ಟೇ ಇತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.